ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೊದಲನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನ ಬ್ರಾಂಚ್ ಅಕೌಂಟ್ ಚಾಪ್ಟರ್ನ ಫಾರ್ಮ್ಯಾಟ್, ಬ್ರಾಂಚ್ ಅಕೌಂಟ್ ಫಾರ್ಮ್ಯಾಟ್ ಹಾಗೂ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಫಾರ್ಮ್ಯಾಟ್. ಬ್ರಾಂಚ್ ಅಕೌಂಟ್ನಾಗ ಏನೇನು ಬರ್ತಾವಪ್ಪ ಕಂಟೆಂಟ್? ಡೆಬಿಟ್ ಸೈಡ್ ಆಫ್ ಬ್ರಾಂಚ್ ಅಕೌಂಟ್, opening balance of assets like stock, opening stock ಎಷ್ಟಿದೆ. ಆಮೇಲೆ ಬ್ರಾಂಚ್ ಡೆಟರ್ಸ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಎಷ್ಟೈತಿ. ಆಮೇಲೆ ಪೆಟ್ಟಿ ಕ್ಯಾಶ್ ಅಂದ್ರೆ ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ಸಣ್ಣ ಪುಟ್ಟ ಖರ್ಚಾಗ್ತಾವಲ್ಲ, ಆ ಸಣ್ಣ ಪುಟ್ಟ ಖರ್ಚುಗಳಿಗೆ ಸ್ವಲ್ಪ ಅಮೌಂಟ್ ಕೊಟ್ಟಿರ್ತಾರೆ, ಅದನ್ನ ಪೆಟ್ಟಿ ಕ್ಯಾಶ್ ಅಂತ ಕರಿತೀವಿ ನಾವು. ಫರ್ನಿಚರ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಎಷ್ಟಿದೆ. ಪ್ರೀಪೇಡ್ ಎಕ್ಸ್ಪೆನ್ಸಸ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಎಷ್ಟೈತಿ. ಪ್ರೀಪೇಡ್ ಎಕ್ಸ್ಪೆನ್ಸ್ ಮೀನ್ಸ್ ಒಂದು 3 months ಆಗುವಂತ ಅಡ್ವಾನ್ಸಸ್ ಕೊಟ್ಟಿರ್ತಾವಲ್ಲ, ಪ್ರೀಪೇಡ್ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ ಮೊಬೈಲ್ ಕರೆನ್ಸಿ, ನಾವು 1 month ಮೊಬೈಲ್ ಕರೆನ್ಸಿ ಹಾಕಿಸ್ತೇವೆ, 3 ತಿಂಗಳ ಮೊಬೈಲ್ ಕರೆನ್ಸಿ ಹಾಕಿಸ್ತೇವೆ, ಅಥವಾ 1 ವರ್ಷದ ಪ್ಲಾನ್ ಕರೆನ್ಸಿ ಹಾಕಿಸ್ತೇವೆ. ಅಥವಾ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂದ್ರೆ ಎಕ್ಸ್ಪೆನ್ಸಸ್ ಅನ್ನ ಅಡ್ವಾನ್ಸ್ ಆಗಿ ಪೇ ಮಾಡ್ಬಿಡೋದು, ಇದಕ್ಕೆ ಪ್ರೀಪೇಡ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಅದೆಷ್ಟಿದೆ. ಅದೇ ತರ ಈಗ ಹೆಡ್ ಆಫೀಸ್ ಅಂದ್ರೆ ನಾವೇ ಈಗ ಹೆಡ್ ಆಫೀಸ್ ಅಂತ ತಿಳ್ಕೋಬೇಕು. ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್, ನಾವು ಹೆಡ್ ಆಫೀಸ್ದವರಾಗಿ ನಮ್ಮ ಬ್ರಾಂಚಿಗೆ ಏನೇನು ನಾವು ಕೊಡ್ತಾ ಇದ್ದೀವಿ, ಆ ಬ್ರಾಂಚ್ ಹೋಗಿರುವಂತ ಸ್ಟಾಕ್ ಎಷ್ಟಿದೆ ಓಪನಿಂಗ್, ಆ ಬ್ರಾಂಚ್ನಾಗಿರುವಂತ ಕಸ್ಟಮರ್ಸ್ ಡೆಟರ್ಸ್ ಎಷ್ಟಿದ್ದಾರೆ, ಆ ಬ್ರಾಂಚ್ನಾಗಿರುವಂತ ಪೆಟ್ಟಿ ಕ್ಯಾಶ್ ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸ್, ಮತ್ತು ಫರ್ನಿಚರ್ ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸ್, ಆಮೇಲೆ ಪ್ರಿಪೇಡ್ ಎಕ್ಸ್ಪೆನ್ಸ್ ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸ್. ಈಗ ನಾವು ಫಾರ್ ಎಕ್ಸಾಂಪಲ್ ಹೆಡ್ ಆಫೀಸ್ ಹುಬ್ಳಿ ಹೋಗಿರುತ್ತೆ, ಬ್ರಾಂಚ್ ಧಾರವಾಡದಾಗಿರ್ಬೋದು, ನವಲ್ಗುಂದಾಗಿರ್ಬೋದು, ಹಾವೇರಿ ಹೋಗಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಕಡೆ ಹೋಗಿ ಬ್ರಾಂಚಸ್ ಇರ್ಬೋದು. ಅಂದ್ರೆ ನಾವು ಹುಬ್ಳಿ ಹೋಗಿ ಇದ್ಕೊಂಡೆ ಎಲ್ಲಾ ಬ್ರಾಂಚಸ್ನು ಕಂಟ್ರೋಲ್ ಮಾಡೋದು. ಸೊ ನಾವೀಗ ಹೆಡ್ ಆಫೀಸ್ದವರಾಗಿ ನಮ್ದು ಬ್ರಾಂಚ್ನ ಯಾವ ತರ ಮಾಡ್ತೇವೆ. ಎಸ್, ಹುಬ್ಳಿಯಿಂದ ನಾವು ಗೂಡ್ಸ್ ಸೆಂಟ್ ಎಷ್ಟು ಮಾಡಿದ್ವಿ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್, ಸೆಂಟ್ ಗೂಡ್ಸ್ ಬೈ ಹೆಡ್ ಆಫೀಸ್ ಅಂದ್ರೆ ನಾವು ಬ್ರಾಂಚ್ ಕಳಿಸಿದ್ದು ಎಷ್ಟಿದೆ. ನೆಕ್ಸ್ಟ್ ಹೆಡ್ ಆಫೀಸ್ದವರು ಬ್ರಾಂಚಸ್ದಾಗ ಆಗುವಂತ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್, ರೆಂಟ್ ಕೊಟ್ಟಿದ್ದಿರ್ಬೋದು, ಅಲ್ಲಿ ಕೆಲಸಗಾರರಿಗೆ ಕೆಲಸ ಕೂಲಿ ಕೊಟ್ಟಿದ್ದಿರ್ಬೋದು, ನೆಕ್ಸ್ಟ್ ಟ್ಯಾಕ್ಸಸ್ ಕೊಟ್ಟಿದ್ದಿರ್ಬೋದು. ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಅನ್ನ ಗುರುತಿಸ್ತೀವಿ. ಅದೇ ರೀತಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟರ್ಸ್ ಎಷ್ಟಿದೆ, ಬಿಲ್ಸ್ ಪೇಬಲ್ ಎಷ್ಟಿದೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಎಷ್ಟಿದೆ, ಕ್ಲೋಸಿಂಗ್ ಬ್ಯಾಲೆನ್ಸಸ್. ಅದೇ ರೀತಿ ಕ್ರೆಡಿಟ್ ಸೈಡ್ ಇನ್ಕಮ್ ಅನ್ನು ಗುರುತಿಸ್ತೀರಿ. ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್, ಡೆಬಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ತಗೊಂಡ್ರೆ, ಕ್ರೆಡಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್ ತಗೋತೀವಿ. ಫಾರ್ ಎಕ್ಸಾಂಪಲ್ ಕ್ರೆಡಿಟರ್ಸ್ ಎಷ್ಟಿತ್ತು ಓಪನಿಂಗ್ ಬ್ಯಾಲೆನ್ಸ್, ಅದೇ ರೀತಿ ಬಿಲ್ಸ್ ಪೇಬಲ್ ಎಷ್ಟಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್, ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡೆಬಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ನ ಗುರುತಿಸಿದ್ರೆ, ಕ್ರೆಡಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್ ನ ಗುರುತಿಸ್ತೇವೆ. ನಿಮಗೆ ಗೊತ್ತಾಗಿದೆ ಅಸೆಟ್ಸ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್ ಅಂತ, ಅದೇ ರೀತಿ ಲಯಬಿಲಿಟೀಸ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ. ಆ ಒಂದು ರೂಲ್ಸ್ ಪ್ರಕಾರ ಇಲ್ಲಿ ಗುರುತಿಸ್ತೇವೆ ನಾವು. ಅದೇ ರೀತಿ ಕ್ಯಾಶ್ ಕಲೆಕ್ಟ್ ಇನ್ಕಮ್ ಅಂದ್ರೆ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಂದ್ರೆ ಯಾರು ಕಲೆಕ್ಟ್ ಮಾಡ್ಕೋತಾರೆ, ಹೆಡ್ ಆಫೀಸ್ದವರು. ಯಾವ ಬ್ರಾಂಚ್ ಇಂದ, ಈ ಬ್ರಾಂಚ್ ಇಂದ ಎಷ್ಟು ಕ್ಯಾಶ್ ಕಲೆಕ್ಷನ್ ಆಯ್ತು, ಅದು ಇನ್ ದ ಫಾರ್ಮ್ ಆಫ್ ಕ್ಯಾಶಿಯರ್ಸ್ ಎಷ್ಟಾಯ್ತು, ಇನ್ ದ ಫಾರ್ಮ್ ಆಫ್ ಕಲೆಕ್ಟ್ ಫ್ರಮ್ ಡೆಟರ್ಸ್ ಅಂದ್ರೆ ನಮ್ಮ ಕಸ್ಟಮರ್ಸ್ ಉದ್ರಿ ಮೇಲೆ ಒಯ್ದಿರ್ತಾರಲ್ಲ, ಆ ಉದ್ರಿ ಕಲೆಕ್ಷನ್ ಎಷ್ಟಾಯ್ತು, ಕ್ಯಾಶ್ ಅಂಡ್ ಕ್ಯಾರಿ ಮತ್ತು ಉದ್ರಿ ಮೇಲೆ ಎರಡು ಸೇರಿಸಿ ಎಷ್ಟು ಕಲೆಕ್ಷನ್ ಆಯ್ತು. ನೆಕ್ಸ್ಟ್ ಅದೇ ರೀತಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂತ ಕರಿತೀವಿ. ಅಂದ್ರೆ ಕೆಲವೊಂದು ಗೂಡ್ಸ್ ಡಿಫೆಕ್ಟಿವ್ ಇರಬಹುದು, ಅದನ್ನ ಈ ಬ್ರಾಂಚ್ದವರು ಹೆಡ್ ಆಫೀಸ್ ವಾಪಸ್ ಕಳಿಸ್ಬಿಡ್ತಾರೆ. ಹೆಡ್ ಆಫೀಸ್ ಇಂದ ಬ್ರಾಂಚಿಗೆ ಬಂತಂದ್ರೆ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ ತಗೋತೀವಿ, ಸೆಂಟ್ ಗೂಡ್ಸ್ ಬೈ ಹೆಡ್ ಆಫೀಸ್ ಅಂತ. ಅದ ಇನ್ ಕೇಸ್ ಗೂಡ್ಸ್ ಡಿಫೆಕ್ಟಿವ್ ಇದ್ದು ಅವ್ರ ಬ್ರಾಂಚ್ ಕೇಳಿದ ಪ್ರಕಾರ ಗೂಡ್ಸ್ ಇದ್ದಿದ್ದಿಲ್ಲ ಅಂದ್ರೆ ಅವ್ರ ಬ್ರಾಂಚ್ ದವ್ರು ಏನ್ ಮಾಡ್ತಾರೆ, ಹೆಡ್ ಆಫೀಸ್ಗೆ ಹೊಳಿ ಕಳಿಸ್ಬಿಡ್ತಾರೆ. ಸೊ ರಿಟರ್ನ್ ಟು ಹೆಡ್ ಆಫೀಸ್. ಅದೇ ರೀತಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್ ಮಾಡಿದ್ರೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟಿ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಮಾಡಿದ್ರೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಮಾಡ್ತೀವಿ. ಸೊ ಕ್ರೆಡಿಟ್ ಸೈಡ್ ಇನ್ಕಮ್ ಜಾಸ್ತಿ ಆಗಿ
ಡೆಬಿಟ್ ಸೈಡ್ ಖರ್ಚು ಕಡಿಮೆ ಆದ್ರೆ ನಮ್ದು ಪ್ರಾಫಿಟ್ ಸಿಗತ್ರಿ, ಪ್ರಾಫಿಟ್. ಅದೇ ರೀತಿ ಖರ್ಚು ಜಾಸ್ತಿಯಾಗಿ ಇನ್ಕಮ್ ಕಡಿಮೆ ಆಯ್ತಂದ್ರ ಲಾಸ್ ಸಿಗತ್ರಿ. ಕಾಮನ್, ಖರ್ಚು ಜಾಸ್ತಿಯಾಗಿ ಇನ್ಕಮ್ ಕಡಿಮೆ ಆಯ್ತಂದ್ರ ಲಾಸ್, ಅದ ಇನ್ಕಮ್ ಜಾಸ್ತಿಯಾಗಿ ಖರ್ಚು ಕಡಿಮೆ ಆಯ್ತಂದ್ರ ಪ್ರಾಫಿಟ್. ಸೊ ಇದೊಂದು ಬ್ರಾಂಚ್ ಅಕೌಂಟ್, ಇದು ಫಾರ್ಮ್ಯಾಟ್. ನಂತರ ಇದು ಫಾರ್ಮ್ಯಾಟ್ ಮುಗಿದ ನಂತರ ಲೆಕ್ಕ ಒನ್ ಬೈ ಒನ್ ಮಾಡೋಣ. ನೆಕ್ಸ್ಟ್ ಡೆಟರ್ಸ್ ಅಕೌಂಟ್. ಡೆಟರ್ಸ್ ಅಕೌಂಟ್ ಅಂದ್ರೆ ಏನ್ರಿ? ದ ಕಸ್ಟಮರ್ ಹೂ ಪರ್ಚೇಸಸ್ ಗೂಡ್ಸ್ ಫ್ರಮ್ ಅಸ್ ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್. ಅವ್ರಿಗೆ ಏನ್ ಕರಿತೀವಿ? ದೇ ಆರ್ ಕಾಲ್ಡ್ ಆಸ್ ಡೆಟರ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ಡೆಟರ್ಸ್ ಅಕೌಂಟ್ ಇಸ್ ಪ್ರಿಪೇರ್ಡ್. ಡೆಟರ್ಸ್ ಅಕೌಂಟ್ ಎದಕ್ಕೆ ಪ್ರಿಪೇರ್ ಮಾಡ್ತೇವೆ ಅಂದ್ರೆ debtors account is prepared to find out either opening balance of debtors or closing balance of debtors or credit sales or cash collect from debtors. ಈ ನಾಲ್ಕು ಒಳಗ ಯಾವ್ದ್ರ ಒಂದು ಮಿಸ್ಸಿಂಗ್ ಇಟ್ಟಿರ್ತಾನ್ರಿ, ಆ ಮಿಸ್ಸಿಂಗ್ ಫಿಗರ್ ಅನ್ನ ಈ ಅಕೌಂಟ್ ಹಾಕುವ ಮೂಲಕ ನಾವು ಕಂಡುಹಿಡಿಯಬೇಕು. ಇದು ಸಾಮಾನ್ಯವಾಗಿ ನಿಮಗೆ ಫೈನಲ್ ಎಕ್ಸಾಮಿಗೆ 5 ಮಾರ್ಕ್ಸಿಗೆ ಕೊಡ್ತಾನ್ರಿ ನಿಮಗೆ. ಅಂದ್ರೆ ಪ್ರತಿ ವರ್ಷ ಇದು ಕೇಳುವಂತ ಕ್ವಶನ್. ಇದು ನಿಮ್ಮ ಸೀನಿಯರ್ಸ್ಗೆಲ್ಲ ಕೇಳಿದಾನೆ. ನಾ ಈಗ ನೆಕ್ಸ್ಟ್ ಲೆಕ್ಕ ಮಾಡಿಸ್ತೇನೆ ರೀ. ಓಕೆ, ದೀಸ್ ಆರ್ ದ ಫಾರ್ಮೇಟ್ ವಿಚ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯು ಫಾರ್ ಟು ಸಾಲ್ವ್ ದ ಸಮ್. ಓಕೆ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್, ಕ್ರೆಡಿಟ್ ಸೇಲ್ಸ್. ಇಲ್ಲೇ ಡೆಬಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ತಗೋತೀವಿ, ಬಿಟ್ಟರೆ ಕ್ರೆಡಿಟ್ ಸೈಡ್ ಅಷ್ಟೇ ತಗೋತೀವಿ. ಸಾಮಾನ್ಯವಾಗಿ ಡೆಬಿಟ್ ಸೈಡ್ ಬರೋದು ಐಟಮ್ಸ್ ಭಾಳ ಕಡಿಮೆ, ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾರೆ. ಫಾರ್ ಎಕ್ಸಾಂಪಲ್ ಬ್ಯಾಡ್ ಡೆಟ್ಸ್ ಇರ್ಬೋದು. ಬ್ಯಾಡ್ ಡೆಟ್ಸ್ ಮೀನ್ಸ್ ಕಲೆಕ್ಷನ್ ಆಗದೇ ಇರುವಂತ ಅಮೌಂಟ್ ಕಸ್ಟಮರ್ ಕಡೆಯಿಂದ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಅಂತ ಕೊಡೋದೇ ಇಲ್ಲ, ಸೊ ಅದು ಬ್ಯಾಡ್ ಡೆಟ್ಸ್, ಕಟ್ಟು ಬಾಕಿ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್. ನಮ್ಮ ಕಸ್ಟಮರ್ಸ್ ಕಡೆಯಿಂದ ದುಡ್ಡು ಲಘು ಬರಲಿ ಅಂತೇಳಿ ನಾವು ಡಿಸ್ಕೌಂಟ್ ಕೊಟ್ಟಿರ್ತೀವಿ, ಆ ಕೊಟ್ಟಂತ ಡಿಸ್ಕೌಂಟ್ ಅಲೌಡ್. ನೆಕ್ಸ್ಟ್ ಸೇಲ್ಸ್ ರಿಟರ್ನ್ಸ್. ಕೆಲವೊಂದು ಟೈಮ್ನಲ್ಲಿ ನಮ್ಮ ಕಸ್ಟಮರ್ಸ್ಗೆ ನಾವು ಸೇಲ್ ಮಾಡಿರ್ತೀವಿ, ಆ ಪ್ರಾಡಕ್ಟ್ ಸರಿ ಇಲ್ಲ ಅಂತ ನಮಗೆ ರಿಟರ್ನ್ ಬಂದ್ರೆ ನಮ್ಮ ಕಸ್ಟಮರ್ ಕಡೆಯಿಂದ ನಮಗೆ ಸೇಲ್ಸ್, ನಾವು ಸೇಲ್ ಮಾಡಿದ್ದು ಗೂಡ್ಸ್ ನಮಗೆ ರಿಟರ್ನ್ ಬಂದ್ರೆ ಸೇಲ್ಸ್ ರಿಟರ್ನ್ಸ್ ಆಗುತ್ತೆ. ಸೊ ಇದು ಸೇಲ್ಸ್ ರಿಟರ್ನ್ಸ್ ಕ್ರೆಡಿಟ್ ಸೈಡ್ ತಗೋಬೇಕು. ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ರೆ ನಮ್ದು ಡೆಟರ್ಸ್ ಅಕೌಂಟ್ ಮುಗೀತು. ಸಾಮಾನ್ಯವಾಗಿ ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾನೆ ಫೈನಲ್ ಎಕ್ಸಾಮಿಗೆ. ಸೊ ಇದ್ರ ಮೇಲೆ ಸಮ್ ಒಂದು 4 ಸಮ್ ಮಾಡೋಣ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, 5 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ಇದೆ. KUD 2019 5 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ನಿಮ್ಮ ಸೀನಿಯರ್ಸ್ಗೆ. ಫಾಲೋವಿಂಗ್ ಇನ್ಫಾರ್ಮೇಶನ್, ಪ್ರಿಪೇರ್ ಬ್ರಾಂಚ್ ಡೆಟರ್ಸ್ ಅಕೌಂಟ್. ಏನ್ ಕೇಳಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ 30,000 ರೂಪಾಯಿ ಅದ. ಎಲ್ಲಿ ತಗೋತಿರೋದ? ಡೆಬಿಟ್ ಸೈಡ್. 2 ಬ್ಯಾಲೆನ್ಸ್ ಪ್ರಾಡಕ್ಟ್ ಅಂತ ತಗೋಬೇಕ್ರಿ. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ ಏನಿದೆ ಕಲೆಕ್ಷನ್ ಆಗಿದ್ದು ಕಸ್ಟಮರ್ಸ್ ಕಡೆಯಿಂದ. ಕ್ರೆಡಿಟ್ ಸೈಡ್ ತಗೋರಿ, ಬೈ ಕ್ಯಾಶ್ ಆರ್ ಬ್ಯಾಂಕ್ ಬ್ರಾಕೆಟ್ ಒಳಗ ಕ್ಯಾಶ್ ಕಲೆಕ್ಟ್ ಫ್ರಮ್ ಡೆಟರ್ಸ್. ಅದೇ ರೀತಿ ಮೂರನೇದು ಡಿಸ್ಕೌಂಟ್ ಅಲೌಡ್. ಇದು ಎಕ್ಸ್ಪೆನ್ಸ್ ಆಕೈತ್ರಿ, ಕ್ರೆಡಿಟ್ ಸೈಡ್ ತಗೋರಿ, ಬೈ ಡಿಸ್ಕೌಂಟ್ ಅಲೌಡ್. ಅದೇ ರೀತಿ ಬ್ಯಾಡ್ ಡೆಟ್ಸ್, ಇದು ಕೂಡ ಲಾಸ್ ಅನ್ನ ಕ್ರೆಡಿಟ್ ಸೈಡ್ ತೋರಿಸ್ರಿ, ಬೈ ಬ್ಯಾಡ್ ಡೆಟ್ಸ್. ಅದೇ ರೀತಿ ಡೆಟರ್ಸ್ ಆಸ್ ಆನ್ 31st December 2025 ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ರೀ, ಇದನ್ನ ಕ್ರೆಡಿಟ್ ಸೈಡ್ ತೋರಿಸ್ರಿ. ಅದೇ ರೀತಿ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್ ಅಂದ್ರೆ ಸೇಲ್ಸ್ ರಿಟರ್ನ್ಸ್ ರೀ, ಇದು 2,000 ರೂಪಾಯಿ ಆಗೈತಿ, ಅದು ಕ್ರೆಡಿಟ್ ಸೈಡ್ ತೋರಿಸ್ರಿ. ಸೊ ಕ್ರೆಡಿಟ್ ಸೈಡ್ 1 2 3 4. ಕ್ಯಾಶ್ ಫ್ರಮ್ ಡೆಟರ್ಸ್ ಇದು ಕೂಡ ಕ್ರೆಡಿಟ್ ಸೈಡ್. ಒಂದೇ ಒಂದು ಡೆಬಿಟ್ ಸೈಡ್ ಬಂದಿದೆ, ಉಳಿದೆಲ್ಲ ಕ್ರೆಡಿಟ್ ಸೈಡ್ ಬಂದಿದೆ ಐಟಮ್. ಸೊ ಈಗ 1 by 1 ನಾವು ಅಕೌಂಟ್ಸ್ ಒಳಗೆ ಫಿಲ್ಅಪ್ ಮಾಡ್ತಾ ಹೋಗ್ಬೇಕ್ರಿ. ಸೊ ಸೊಲ್ಯೂಷನ್: ಡೆಟರ್ಸ್ ಡೆಬಿಟ್ ಕ್ರೆಡಿಟ್, ಬ್ರಾಂಚ್ ಡೆಟರ್ಸ್ ಅಕೌಂಟ್, particulars rupees, ಹಾ 1 by 1 ನೋಡ್ರಿ. ಒಂದು ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಅದ, ಡೆಬಿಟ್ ಸೈಡ್ ತೋರಿ. 2 ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ ಎಷ್ಟದ ರೀ? 30,000 ರೂಪಾಯಿ ಅದ ಆಯ್ತಾ, ಮುಗಿ. ನೆಕ್ಸ್ಟ್ ಸೆಕೆಂಡ್ ಒಂದು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ 1,44,000 ರೂಪಾಯಿ ಅದ. ಬರ್ಕೋರಿ, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್.
cash or bank account, take into bracket, collect from debtors 1,44,000 1,44,000 ರೂಪಾಯಿ ಕಲೆಕ್ಷನ್ ಆಯ್ತು. ನೆಕ್ಸ್ಟ್ ಮೂರನೇದು ಡಿಸ್ಕೌಂಟ್ ಅಲೌಡ್ 1,200 ರೂಪಾಯಿ ಅದ ರೀ. 1,200 rupees ಡಿಸ್ಕೌಂಟ್ ಅಲೌಡ್ ಅದ ಬೈ ಡಿಸ್ಕೌಂಟ್ ಅಲೌಡ್. ಸಾರಿ, ಡಿಸ್ಕೌಂಟ್ ಅಲೌಡ್ ಎಷ್ಟು ಅದ ರೀ? 1,200 ಅದ. ಎಸ್. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ 800 rupees ಅದ ರೀ ಬೈ ಬ್ಯಾಡ್ ಡೆಟ್ಸ್ 800 rupees ಅದ. ನಂತರ ಬ್ಯಾಡ್ ಡೆಟ್ಸ್ ಅದ ಡೆಟರ್ಸ್ ಆಸ್ ಆನ್ 31st December 2025 ಅಂದ್ರೆ ಕ್ಲೋಸಿಂಗ್ ಡೆಟರ್ಸ್ ಅದ ರೀ. ಆ ಕ್ಲೋಸಿಂಗ್ ಡೆಟರ್ಸ್ ಏನ್ ಮಾಡ್ರಿ, 1-2 ಲೈನ್ಸ್ ಬಿಟ್ಟು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್, ಸಾರಿ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ ಎಷ್ಟು ಅದ ರೀ? 18,000 ಅದ, ಬರ್ಕೋರಿ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ ಅಂದ್ರೆ ಒಂದ, ಸೇಲ್ಸ್ ಅಂದ್ರೆ ಒಂದ ರೀ ಬೈ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್. ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ 2,000 ಅದ, 2,000 ಬರ್ಕೋರಿ. ಸೊ ಐ ಹೋಪ್ ಎಲ್ಲ ಕಂಟೆಂಟ್ಸ್ ಮುಗಿದು. ಸೊ ಎಲ್ಲ ಕಂಟೆಂಟ್ಸ್ ಮುಗಿದ ನಂತರ ಇಲ್ಲಿ ಏನು ಮಿಸ್ಸಿಂಗ್ ಇಟ್ಟಿದ್ದಾನ್ರಿ, ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ, ಡೆಟರ್ಸ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಟು ಫೈಂಡ್ ಔಟ್ ಐದರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಅವನು ಕೊಟ್ಟಾನ್ರಿ, ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್ ಅದು ಅವರು ಕೊಟ್ಟಿದ್ದಾರೆ, ಆರ್ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟರ್ಸ್ ಅದನ್ನು ಕೊಟ್ಟಿದ್ದಾನ್ರಿ, ಆರ್ ಕ್ರೆಡಿಟ್ ಸೇಲ್ಸ್. ಇಲ್ಲ ಕ್ರೆಡಿಟ್ ಸೇಲ್ಸ್ ಏನು ಐತೇನ್ರಿ, ಕ್ರೆಡಿಟ್ ಸೇಲ್ಸ್ ಬರೋದು ಡೆಬಿಟ್ ಸೈಡ್, ಓಪನಿಂಗ್ ಬ್ಯಾಲೆನ್ಸ್ ಬಿಟ್ಟು ಕ್ರೆಡಿಟ್ ಸೇಲ್. ಇಲ್ಲಿ ಕ್ರೆಡಿಟ್ ಸೇಲ್ ಕೊಟ್ಟಿಲ್ಲ. ಸೊ ಇಲ್ಲಿ ನಮಗೆ ಕ್ರೆಡಿಟ್ ಸೇಲ್ ಕಂಡಿಡಕ ಕೇಳಿದನ್ರಿ. ಸೊ ಕ್ರೆಡಿಟ್ ಸೇಲ್ಸ್, ಸೊ 1,000 ಪ್ಲಸ್ 1,200 ಪ್ಲಸ್ 800 ಪ್ಲಸ್ 2,000 ಪ್ಲಸ್ 18,000. ಸೊ 1,66,000 ಬಂತು. 1,66,000 ಬೋತ್ ಸೈಡ್ ಬರ್ಕೋರಿ. 1,66,000 ರೈಟ್ ಇಟ್ ಆಸ್ ಅ ಬೋತ್ ಸೈಡ್. 1,66,000 ಅಲ್ಲಿ 30,000 ರೂಪಾಯಿ ಕಳೀರಿ, ಮೈನಸ್ 30,000 ಲೆಸ್ ಮಾಡಿದ್ರೆ ನಮಗೆ ಸಿಗೋದು 1,36,000. 1,36,000 ಲಾಸ್ಟಿಗೆ ಕಂಡಿಡಿದಂಥ ಫಿಗರ್ ಇದು. ಲಾಸ್ಟಿಗೆ ಕಂಡಿಡಿದಂಥ ಫಿಗರ್ 1,36,000. ಲಾಸ್ಟಿಗೆ ಏನು ಕಂಡಿಡಿರ್ತೀವಲ್ಲ ಆ ಅಮೌಂಟಿಗೆ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ ರೀ ಅಕೌಂಟಿಂಗ್ ಲ್ಯಾಂಗ್ವೇಜ್ ಒಳಗೆ. ಬ್ಯಾಲೆನ್ಸಿಂಗ್ ಫಿಗರ್ ಕ್ರೆಡಿಟ್ ಸೇಲ್. ಸೊ ಈ ಕ್ರೆಡಿಟ್ ಸೇಲ್ ಕಂಡಿಡಿದೇವೆ ನಾವು 1,36,000. ಸೊ 1,36,000 ಈಸ್ ಅವರ್ ಕ್ರೆಡಿಟ್ ಸೇಲ್. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾನೆ ರೀ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.